ಈಗಾಗಲೇ ಪೆಟ್ರೋಲ್ ಆಯ್ತು, ಹಾಲ್ ಆಯ್ತು, ಬಸ್ ಪ್ರಯಾಣ ದರ ಆಯ್ತು, ಮೆಟ್ರೋ ಆಯ್ತು. ಈಗ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ತಗುಲಿದ್ಯಾ ಅನ್ನುವಂತ ಪ್ರಶ್ನೆ. ಏಪ್ರಿಲ್ ನಿಂದಲೇ ತಟ್ಟಲಿದ್ಯಾ ಕರೆಂಟ್ ಶಾಕ್? ಬೆಂಗಳೂರು ಮಂದಿಗೆ ಕರೆಂಟ್ ಬಿಲ್ ಶಾಕ್ ಫಿಕ್ಸ್. ರಾಜ್ಯದ 5 ಎಸ್ಕಾಂಗಳಿಂದ ದರ ಏರಿಕೆಗೆ ಪ್ರಸ್ತಾವನೆ ಮಾಡಲಾಗಿದೆಯಂತೆ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಎನ್ನುತ್ತಾ ಕೆಇಆರ್ಸಿ ಯೂನಿಟ್ಗೆ ₹1 1.5 ಹೆಚ್ಚಳಕ್ಕೆ ಪ್ರಸ್ತಾವನೆ. ಮತ್ತೊಂದು ದರ ಏರಿಕೆಗೆ ಒಪ್ತಾರ ಸಿಎಂ ಸಿದ್ದರಾಮಯ್ಯ. ವಿದ್ಯುತ್ ದರ ಏರಿಕೆ ಸಂಬಂಧ ಬೆಸ್ಕಾಂ ಕಚೇರಿಯಲ್ಲಿ ಈಗಾಗಲೇ ಈ ಬಗ್ಗೆನೂ ಕೂಡ ಸಭೆ ಮಾಡಲಾಗಿದೆಯಂತೆ. ಬೆಸ್ಕಾಂ ಎಂಡಿ ಶಿವಶಂಕರ್ ನೇತೃತ್ವದಲ್ಲಿ ಸಭೆ. ನೋಡಿ, ಈಗಾಗಲೇ ರಾಜ್ಯದ ಜನರು ಸಫರ್ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರು ಜನತೆ ಕರೆಂಟ್ ಬಿಲ್ ಶಾಕ್ ಎದುರಾಗುವಂತ ಸಾಧ್ಯತೆ ಇರೋದು. ಈಗ ಒಂದು ಯೂನಿಟ್ಗೆ ₹1 1.5 ಹೆಚ್ಚಾಗುವಂತ ಸಾಧ್ಯತೆ ಇದೆ. ಏಪ್ರಿಲ್ನಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ, ಇದು ಜಾರಿ ಆಗುವಂತ ಸಾಧ್ಯತೆ ಇದೆ. ಈ ಪ್ರಸ್ತಾವನೆಗೆ ಅಥವಾ ಈ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ತಾರ ಅಂತ? ಯಾಕಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗದಾಗ್ಲೂ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ಹಾಲಿನ ದರ ಜಾಸ್ತಿ ಆದಾಗ್ಲೂ ಜನ ಆಕ್ರೋಶ ಅದರಲ್ಲೂ ಕೂಡ ರೈತರು. ಇನ್ನು ಮತ್ತೊಂದು ಕಡೆ ಬಸ್ ಪ್ರಯಾಣ ದರ 15% ಏರಿಸಿದ್ರು, ಅಲ್ಲೂ ಕೂಡ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇನ್ನು ಮೆಟ್ರೋ 46% ಏರಿಕೆ ಮಾಡಿ ಜನರು ಯಾವ ರೀತಿ ತಮ್ಮ ಕಿಚ್ಚನ್ನ ಹೊರಹಾಕಿದ್ರು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರಿ. ಒಟ್ಟಿನಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂದ ಮಾತ್ರಕ್ಕೆ ಆರ್ಥಿಕ ಕೊರತೆ, ಆರ್ಥಿಕ ಸಂಕಷ್ಟ ಎದುರಾದ ಕಾರಣಕ್ಕೆ ಈಗ ಜನರ ಮೇಲೆ ಬರೆ ಎಳಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈಗಾಗಲೇ ರಾಜ್ಯ ಜನರು ಸಫರ್ ಪಡ್ತಾ ಇದ್ದಾರೆ, ಇದು ಕೂಡ ಸಾಧ್ಯ ಆಗುತ್ತಾ? ಸಿದ್ದರಾಮಯ್ಯ ಒಪ್ತಾರೆ ಇದಕ್ಕೆ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಪ್ರತಿ ವರ್ಷವೂ ಕೂಡ ಬೆಸ್ಕಾಂ, ಮೆಸ್ಕಾಂ, ಎಸ್ಕಾಂ, ಚೆಸ್ಕಾಂ ಮತ್ತು ಜೆಸ್ಕಾಂ ಈ 5 ಎಸ್ಕಾಂಗಳು ಪ್ರತಿ ವರ್ಷವೂ ಕೂಡ ಕೆಇಆರ್ಸಿ ಮುಂದೆ ಪ್ರಸ್ತಾವನೆ ಇಡ್ತಾ ಹೋಗ್ತವೆ. ನಮ್ಮ ಇಲಾಖೆಗೆ ಆರ್ಥಿಕ ನಷ್ಟವಿದೆ ಅನ್ನುವಂಥ ವಿಚಾರವಾಗಿ ಪ್ರತಿ ವರ್ಷವೂ ಕೂಡ ಕೆಇಆರ್ಸಿ ಮುಂದೆ ಒಂದು ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಸ್ತಾವನೆಯನ್ನು ಇಡ್ತಾ ಹೋಗ್ತವೆ. ಆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಕೆಇಆರ್ಸಿ ವಿದ್ಯುತ್ ದರವನ್ನ ನಿಗದಿಯನ್ನ ಮಾಡುತ್ತೆ. ಸೊ ಅದಕ್ಕೂ ಮುನ್ನ ಏನು ಸಾರ್ವಜನಿಕರಿಂದ ಅಹವಾಲುವನ್ನ ಕೂಡ ಸ್ವೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಇವತ್ತು ಕೂಡ ಕೆಇಆರ್ಸಿ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕರಿಂದ ಅಹವಾಲನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಈಗ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕರು ಯಾರು ಆಸಕ್ತಿ ಇದ್ದಾರೆ ಅಂದ್ರೆ ಒಂದಿಷ್ಟು ದರವನ್ನ ಹೆಚ್ಚಳ ಮಾಡಿ ಅಂದ್ಬಿಟ್ಟು ಪ್ರತಿ ಎಸ್ಕಾಂಗಳು ಈಗ ಬೆಸ್ಕಾಂ ₹1 ಹೆಚ್ಚಳವನ್ನ ಮಾಡಿಕೊಡಿ, ನಮ್ಮ ಒಂದು ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ದರ ಹೆಚ್ಚಾಗಿದೆ ಅಥವಾ ಇನ್ಯಾವುದೋ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ಕೋಬೇಕಾಗಿದೆ ಅನ್ನುವಂಥ ಒಂದು ಪ್ರಸ್ತಾವನೆ ನೀಡುತ್ತೆ. ಹಾಗೆ ಜೆಸ್ಕಾಂ, ಎಸ್ಕಾಂ, ಚೆಸ್ಕಾಂ ಈ ರೀತಿಯಾದಂತಹ ಪ್ರತಿ ಇಲಾಖೆಗಳು ನಮ್ಮ ಒಂದು ಎಸ್ಕಾಂ ಇಂದ ಇಷ್ಟು ದರವನ್ನ ನಿಗದಿ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನ ಇಡ್ತಾ ಹೋಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಇಆರ್ಸಿ ಒಂದು ರೆಗ್ಯುಲೇಷನ್ ಅನ್ನು ಕೂಡ ಮಾಡುತ್ತೆ. ಸೊ ಅದಕ್ಕೂ ಮುನ್ನ ಸಾರ್ವಜನಿಕರ ಆಹ್ವಾನವನ್ನು ಸ್ವೀಕಾರ ಮಾಡುತ್ತೆ. ಅಂದ್ರೆ ಇಷ್ಟು ದರವನ್ನ ಮಾತ್ರ ಹೆಚ್ಚಳ ಮಾಡಬೇಕು ನೀವು ಅನ್ನುವಂಥ ಒಂದು ಮನವಿಯನ್ನ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸಬಹುದು. ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದರವನ್ನ ನಿಗದಿ ಮಾಡಿದೆ. ಪ್ರತಿ ವರ್ಷವೂ ಕೂಡ ಕೆಇಆರ್ಸಿ ಎಲ್ಲಾ ಎಸ್ಕಾಂಗಳಿಗೆ ಸಂಬಂಧಪಟ್ಟಂತೆ ದರ ಹೆಚ್ಚಳ ಮಾಡ್ತಾ ಹೋಗುತ್ತೆ. ಕೊನೆಯದಾಗಿ 10 ರಿಂದ 15 ಪೈಸಾ ಅಥವಾ 18 ಪೈಸಾ ಈ ರೀತಿಯಾದಂತ ಮನೆಗಳಿಗೆ ಸಂಬಂಧಪಟ್ಟಂತೆ ದರವನ್ನು ಹೆಚ್ಚಳ ಮಾಡುತ್ತೆ. ಇನ್ನು ಕಮರ್ಷಿಯಲ್ಗೆ ಪ್ರತ್ಯೇಕವಾಗುತ್ತೆ ಮತ್ತು ಮೆಟ್ರೋ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ದರವನ್ನ ನಿಗದಿ ಮಾಡುತ್ತೆ. ಒಟ್ಟಾರೆಯಾಗಿ ಒಂದು ಪ್ರಶ್ನೆ ಉದ್ಭವ ಆಗೋದು ನೋಡಿ, ಈಗ ಒಂದು ಕಡೆ 200 ಯೂನಿಟ್ ವರೆಗೂ ಕೂಡ ಉಚಿತ ವಿದ್ಯುತ್ ಅನ್ನ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಅದನ್ನ ಕೊಡ್ತಾ ಇದೆ. ಈಗ ಏಕ್ದಮ್ ಜಾಸ್ತಿ ಮಾಡಿದ್ರೆ ಅಲ್ಲಿ ಯಾವ ತರ ಆಗುತ್ತೆ ಅಂತೇಳಿ, ಈಗ 200 ಯೂನಿಟ್ ವರೆಗೂ ಕೂಡ ಫ್ರೀನೇ, ಆದ್ರೆ ಇಲ್ಲಿ ಈಗ ಆಲ್ರೆಡಿ ತುಂಬಾ ಜನರಿಗೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಪರಿಷ್ಕರಣೆಗೆ ತೆಗೆದುಕೊಳ್ಳೋದೇ ಆದ್ರೆ ಈ ಗ್ಯಾರಂಟಿ ಯೋಜನೆಗೆ ಹೊರೆ ಆಗದಂತೆ, ಜೊತೆಗೆ ಇಲ್ಲಿ ಎಸ್ಕಾಂಗೂ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಆಗದಂತೆ ಯಾವ ರೀತಿಯಾದಂತ ಕ್ರಮಕ್ಕೆ ಮುಂದಾಗಬಹುದು? ಇಲ್ಲಿ ಸಫರ್ ಪಡೋದು ಕೊನೆಗೆ ಜನರೇ.
ನಾಗೇಂದ್ರ ಬಾಬು, ಖಂಡಿತವಾಗ್ಲು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬಹುದು. ರಾಜ್ಯ ಸರ್ಕಾರ ಬಂದಂತ ಸಂದರ್ಭದಲ್ಲಿ 200 ಯೂನಿಟ್ ಅಂತ ಹೇಳಿತ್ತು. ಆದ್ರೆ ಆ ನಂತರ ಸ್ಲಾಟ್ ಅನ್ನ ಅಂದ್ರೆ ನಾವೇನು ಉಪಯೋಗಿಸ್ತಾ ಇದ್ದೀವಿ ಅದರ 10% 10% ವರೆಗೂ ಮಾತ್ರ ಯೂನಿಟ್ ಫ್ರೀ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತು. ಯಾಕಂದ್ರೆ ಎಲ್ಲರೂ ಕೂಡ 200 ಯೂನಿಟ್ ವರೆಗೂ ಹೋಗಬಾರ್ದು ಅನ್ನುವಂಥದ್ದು. ಆದ್ರೆ 200 ಯೂನಿಟ್ ವರೆಗೂ ಈಗಾಗಲೇ ಏನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಥವಾ 200 ಯೂನಿಟ್ಗಿಂತ ಹೆಚ್ಚಾಗಿ ಬಳಕೆ ಮಾಡ್ಕೊತಾ ಇದ್ದಾರೆ ಅವ್ರಿಗೆ 200 ಯೂನಿಟ್ ವರೆಗೂ ಫ್ರೀ ಇರುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನ ಪ್ರಮುಖವಾಗಿ ಗಮನಿಸಬಹುದಾದಂತ ವಿಚಾರ ಅಂತಂದ್ರೆ, ಈ ಹಿಂದೆ ಅಂದ್ರೆ ಈ ಉಚಿತ ವಿದ್ಯುತ್ ಅಥವಾ ಏನು ಸರ್ಕಾರದ ಗ್ಯಾರಂಟಿ ಯೋಜನೆ ಬರುವ ಮೊದಲು ಸ್ಲಾಟ್ ಅನ್ನ ಮಾಡಿದ್ರು. ಅಂದ್ರೆ 0 ಇಂದ 50 ಯೂನಿಟ್ ವರೆಗೂ ಇಷ್ಟು ದರ, 50 ಯೂನಿಟ್ 51ರಿಂದ 100 ಯೂನಿಟ್ ವರೆಗೂ ಇಷ್ಟು ಅಂತ ಇತ್ತು. ಆದ್ರೆ ಈಗ ಪ್ರತಿ ಯಾವುದೇ 0 ಇಂದ ನೀವು ಎಷ್ಟು ಯೂನಿಟ್ ಬಳಸಿದ್ರು ಕೂಡ ನಿಗದಿತ ಅಮೌಂಟ್ ಅನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದು ಸಾರ್ವಜನಿಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೂಡ ಕೊಡ್ಲಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಪೆಟ್ರೋಲ್ ಆಯ್ತು, ಹಾಲಾಯ್ತು, ಬಸ್ ಪ್ರಯಾಣ ದರ ಆಯ್ತು, ಮೆಟ್ರೋ ಆಯ್ತು. ಈಗ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ತಗುಲಿದ್ಯಾ ಅನ್ನುವಂತ ಪ್ರಶ್ನೆ. ಏಪ್ರಿಲ್ ನಿಂದಲೇ ತಟ್ಟಲಿದ್ಯಾ ಕರೆಂಟ್ ಶಾಕ್? ಬೆಂಗಳೂರು ಮಂದಿಗೆ ಕರೆಂಟ್ ಬಿಲ್ ಶಾಕ್ ಫಿಕ್ಸ್. ರಾಜ್ಯದ 5 ಎಸ್ಕಾಂಗಳಿಂದ ದರ ಏರಿಕೆಗೆ ಪ್ರಸ್ತಾವನೆ ಮಾಡಲಾಗಿದೆಯಂತೆ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ಪ್ರಸ್ತಾಪಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಎನ್ನುತ್ತಾ ಕೆಇಆರ್ಸಿ ಯೂನಿಟ್ಗೆ ₹1 1.5 ಹೆಚ್ಚಳಕ್ಕೆ ಪ್ರಸ್ತಾವನೆ. ಮತ್ತೊಂದು ದರ ಏರಿಕೆಗೆ ಒಪ್ತಾರ ಸಿಎಂ ಸಿದ್ದರಾಮಯ್ಯ. ವಿದ್ಯುತ್ ದರ ಏರಿಕೆ ಸಂಬಂಧ ಬೆಸ್ಕಾಂ ಕಚೇರಿಯಲ್ಲಿ ಈಗಾಗಲೇ ಈ ಬಗ್ಗೆನೂ ಕೂಡ ಸಭೆ ಮಾಡಲಾಗಿದೆಯಂತೆ. ಬೆಸ್ಕಾಂ ಎಂಡಿ ಶಿವಶಂಕರ್ ನೇತೃತ್ವದಲ್ಲಿ ಸಭೆ. ನೋಡಿ, ಈಗಾಗಲೇ ರಾಜ್ಯದ ಜನರು ಸಫರ್ ಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರು ಜನತೆ ಕರೆಂಟ್ ಬಿಲ್ ಶಾಕ್ ಎದುರಾಗುವಂತ ಸಾಧ್ಯತೆ ಇರೋದು. ಈಗ 1 ಯೂನಿಟ್ಗೆ ₹1 1.5 ಹೆಚ್ಚಾಗುವಂತ ಸಾಧ್ಯತೆ ಇದೆ. ಏಪ್ರಿಲ್ನಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ, ಇದು ಜಾರಿ ಆಗುವಂತ ಸಾಧ್ಯತೆ ಇದೆ. ಈ ಪ್ರಸ್ತಾವನೆಗೆ ಅಥವಾ ಈ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ತಾರ ಅಂತ? ಯಾಕಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗದಾಗ್ಲೂ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ಹಾಲಿನ ದರ ಜಾಸ್ತಿ ಆದಾಗ್ಲೂ ಜನ ಆಕ್ರೋಶ ಅದರಲ್ಲೂ ಕೂಡ ರೈತರು. ಇನ್ನು ಮತ್ತೊಂದು ಕಡೆ ಬಸ್ ಪ್ರಯಾಣ ದರ 15% ಏರಿಸಿದ್ರು, ಅಲ್ಲೂ ಕೂಡ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇನ್ನು ಮೆಟ್ರೋ 46% ಏರಿಕೆ ಮಾಡಿ ಜನರು ಯಾವ ರೀತಿ ತಮ್ಮ ಕಿಚ್ಚನ್ನ ಹೊರಹಾಕಿದ್ರು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರಿ. ಒಟ್ಟಿನಲ್ಲಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂದ ಮಾತ್ರಕ್ಕೆ ಆರ್ಥಿಕ ಕೊರತೆ, ಆರ್ಥಿಕ ಸಂಕಷ್ಟ ಎದುರಾದ ಕಾರಣಕ್ಕೆ ಈಗ ಜನರ ಮೇಲೆ ಬರೆ ಎಳಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈಗಾಗಲೇ ರಾಜ್ಯ ಜನರು ಸಫರ್ ಪಡ್ತಾ ಇದ್ದಾರೆ, ಇದು ಕೂಡ ಸಾಧ್ಯ ಆಗುತ್ತಾ? ಸಿದ್ದರಾಮಯ್ಯ ಒಪ್ತಾರೆ ಇದಕ್ಕೆ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಪ್ರತಿ ವರ್ಷವೂ ಕೂಡ ಬೆಸ್ಕಾಂ, ಮೆಸ್ಕಾಂ, ಎಸ್ಕಾಂ, ಚೆಸ್ಕಾಂ ಮತ್ತು ಜೆಸ್ಕಾಂ ಈ 5 ಎಸ್ಕಾಂಗಳು ಪ್ರತಿ ವರ್ಷವೂ ಕೂಡ ಕೆಇಆರ್ಸಿ ಮುಂದೆ ಪ್ರಸ್ತಾವನೆ ಇಡ್ತಾ ಹೋಗ್ತವೆ. ನಮ್ಮ ಇಲಾಖೆಗೆ ಆರ್ಥಿಕ ನಷ್ಟವಿದೆ ಅನ್ನುವಂಥ ವಿಚಾರವಾಗಿ ಪ್ರತಿ ವರ್ಷವೂ ಕೂಡ ಕೆಇಆರ್ಸಿ ಮುಂದೆ ಒಂದು ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಸ್ತಾವನೆಯನ್ನು ಇಡ್ತಾ ಹೋಗ್ತವೆ. ಆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಕೆಇಆರ್ಸಿ ವಿದ್ಯುತ್ ದರವನ್ನ ನಿಗದಿಯನ್ನ ಮಾಡುತ್ತೆ. ಸೊ ಅದಕ್ಕೂ ಮುನ್ನ ಏನು ಸಾರ್ವಜನಿಕರಿಂದ ಅಹವಾಲುವನ್ನ ಕೂಡ ಸ್ವೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಇವತ್ತು ಕೂಡ ಕೆಇಆರ್ಸಿ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕರಿಂದ ಅಹವಾಲನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಈಗ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಸಾರ್ವಜನಿಕರು ಯಾರು ಆಸಕ್ತಿ ಇದ್ದಾರೆ ಅಂದ್ರೆ ಒಂದಿಷ್ಟು ದರವನ್ನ ಹೆಚ್ಚಳ ಮಾಡಿ ಅಂದ್ಬಿಟ್ಟು ಪ್ರತಿ ಎಸ್ಕಾಂಗಳು ಈಗ ಬೆಸ್ಕಾಂ ₹1 1.5 ಹೆಚ್ಚಳವನ್ನ ಮಾಡಿಕೊಡಿ, ನಮ್ಮ ಒಂದು ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ದರ ಹೆಚ್ಚಾಗಿದೆ ಅಥವಾ ಇನ್ಯಾವುದೋ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ಕೋಬೇಕಾಗಿದೆ ಅನ್ನುವಂಥ ಒಂದು ಪ್ರಸ್ತಾವನೆ ನೀಡುತ್ತೆ. ಹಾಗೆ ಜೆಸ್ಕಾಂ, ಎಸ್ಕಾಂ, ಚೆಸ್ಕಾಂ ಈ ರೀತಿಯಾದಂಥ ಪ್ರತಿ ಇಲಾಖೆಗಳು ನಮ್ಮ ಒಂದು ಎಸ್ಕಾಂ ಇಂದ ಇಷ್ಟು ದರವನ್ನ ನಿಗದಿ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನ ಇಡ್ತಾ ಹೋಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಇಆರ್ಸಿ ಒಂದು ರೆಗ್ಯುಲೇಷನ್ ಅನ್ನು ಕೂಡ ಮಾಡುತ್ತೆ. ಸೊ ಅದಕ್ಕೂ ಮುನ್ನ ಸಾರ್ವಜನಿಕರ ಆಹ್ವಾನವನ್ನು ಏನು ಸ್ವೀಕಾರ ಮಾಡುತ್ತೆ.
ಅಂದ್ರೆ ಇಷ್ಟು ದರವನ್ನು ಮಾತ್ರ ಹೆಚ್ಚಳ ಮಾಡಬೇಕು ನೀವು ಅನ್ನುವಂಥ ಒಂದು ಮನವಿಯನ್ನ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸಬಹುದು ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದರವನ್ನು ನಿಗದಿ ಮಾಡಿದೆ. ಪ್ರತಿ ವರ್ಷವೂ ಕೂಡ KERC ಎಲ್ಲ ಎಸ್ಕಾಂಗಳಿಗೆ ಸಂಬಂಧಪಟ್ಟಂತೆ ದರ ಹೆಚ್ಚಳ ಮಾಡ್ತಾ ಹೋಗುತ್ತೆ. ಕೊನೆಯದಾಗಿ 10 ರಿಂದ 15 ಪೈಸಾ ಅಥವಾ 18 ಪೈಸಾ ಈ ರೀತಿಯಾದಂಥ ಮನೆಗಳಿಗೆ ಸಂಬಂಧಪಟ್ಟಂತೆ ದರವನ್ನು ಹೆಚ್ಚಳ ಮಾಡುತ್ತೆ. ಇನ್ನು ಕಮರ್ಷಿಯಲ್ಗೆ ಪ್ರತ್ಯೇಕವಾಗುತ್ತೆ ಮತ್ತು ಮೆಟ್ರೋ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ದರವನ್ನ ನಿಗದಿ ಮಾಡುತ್ತೆ. ಒಟ್ಟಾರೆಯಾಗಿ ಚಂದ್ರು ನೋಡಿ, ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗೋದು ನೋಡಿ, ಈಗ ಒಂದು ಕಡೆ 200 ಯೂನಿಟ್ ವರೆಗೂ ಕೂಡ ಉಚಿತ ವಿದ್ಯುತ್ ಅನ್ನ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಅದನ್ನ ಕೊಡ್ತಾ ಇದೆ. ಈಗ ಏಕ್ದಮ್ ಜಾಸ್ತಿ ಮಾಡಿದ್ರೆ ಅಲ್ಲಿ ಯಾವ ತರ ಆಗುತ್ತೆ ಅಂತೇಳಿ, ಈಗ 200 ಯೂನಿಟ್ ವರೆಗೂ ಕೂಡ ಫ್ರೀನೇ, ಆದ್ರೆ ಇಲ್ಲಿ ಈಗ ಆಲ್ರೆಡಿ ತುಂಬಾ ಜನರಿಗೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಪರಿಷ್ಕರಣೆಗೆ ತೆಗೆದುಕೊಳ್ಳೋದೇ ಆದ್ರೆ ಈ ಗ್ಯಾರಂಟಿ ಯೋಜನೆಗೆ ಹೊರೆ ಆಗದಂತೆ, ಜೊತೆಗೆ ಇಲ್ಲಿ ಎಸ್ಕಾಂಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಯಾವ ರೀತಿಯಾದ ಕ್ರಮಕ್ಕೆ ಮುಂದಾಗ್ಬೋದು? ಇಲ್ಲಿ ಸಫರ್ ಪಡೋದು ಕೊನೆಗೆ ಜನರೇ. ನಾಗೇಂದ್ರ ಬಾಬು, ಖಂಡಿತವಾಗ್ಲು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬಹುದು. ರಾಜ್ಯ ಸರ್ಕಾರ ಬಂದಂತ ಸಂದರ್ಭದಲ್ಲಿ 200 ಯೂನಿಟ್ ಅಂತ ಹೇಳಿತ್ತು. ಆದ್ರೆ ಆ ನಂತರ ಸ್ಲಾಟ್ ಅನ್ನ, ಅಂದ್ರೆ ನಾವೇನು ಉಪಯೋಗಿಸ್ತಾ ಇದ್ದೀವಿ ಅದರ 10 ರಿಂದ 10% ವರೆಗೂ ಮಾತ್ರ ಯೂನಿಟ್ ಫ್ರೀ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತು. ಯಾಕಂದ್ರೆ ಎಲ್ಲರೂ ಕೂಡ 200 ಯೂನಿಟ್ ವರೆಗೂ ಹೋಗಬಾರ್ದು ಅನ್ನುವಂಥದ್ದು. ಆದ್ರೆ 200 ಯೂನಿಟ್ ವರೆಗೂ ಈಗಾಗಲೇ ಏನ್ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಥವಾ 200 ಯೂನಿಟ್ಗಿಂತ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ 200 ಯೂನಿಟ್ ವರೆಗೂ ಫ್ರೀ ಇರುತ್ತೆ. ಆದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನ ಪ್ರಮುಖವಾಗಿ ಗಮನಿಸಬಹುದಾದಂತ ವಿಚಾರ ಅಂತಂದ್ರೆ, ಈ ಹಿಂದೆ ಅಂದ್ರೆ ಈ ಉಚಿತ ವಿದ್ಯುತ್ ಅಥವಾ ಏನು ಸರ್ಕಾರದ ಗ್ಯಾರಂಟಿ ಯೋಜನೆ ಬರುವ ಮೊದಲು ಸ್ಲಾಟ್ ಅನ್ನ ಮಾಡಿದ್ರು. ಅಂದ್ರೆ 0 ಯಿಂದ 50 ಯೂನಿಟ್ ವರೆಗೂ ಇಷ್ಟು ದರ, 50 ಯೂನಿಟ್ 51 ರಿಂದ 100 ಯೂನಿಟ್ ವರೆಗೂ ಇಷ್ಟು ಅಂತ ಇತ್ತು. ಆದ್ರೆ ಈಗ ಪ್ರತಿ ಯಾವುದೇ 0 ಯಿಂದ ನೀವು ಎಷ್ಟು ಯೂನಿಟ್ ಬಳಸಿದ್ರು ಕೂಡ ನಿಗದಿತ ಅಮೌಂಟ್ ಅನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದು ಸಾರ್ವಜನಿಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೂಡ ಕೊಡ್ಲಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.